ತನ್ನ ಕ್ರೌರ್ಯದಿಂದ ಭಾರತವನ್ನು ನಡುಗಿಸಿದ ರಾಜ, ಯುದ್ಧದ ರಕ್ತ ನೋಡಿ ಕಣ್ಣೀರಿಟ್ಟ ಚಕ್ರವರ್ತಿ, ಅವನೇ ಸಾಮ್ರಾಟ್ ಅಶೋಕ. ಅಶೋಕ ಚಿಕ್ಕ ವಯಸ್ಸಿನಲ್ಲಿ ಮೌರ್ಯ ಸೇನೆಯ ಅನೇಕ ನಾಯಕತ್ವಗಳನ್ನು ವಹಿಸ್ತಾನೆ. ಈತನ ಬೆಳವಣಿಗೆಯಿಂದ ತನ್ನ ಸಹೋದರರು ಬಿಂದುಸಾರ ಅಶೋಕನನ್ನೇ ರಾಜನಾಗಿ ಮಾಡಬಹುದು ಎಂದು ತಿಳ್ಕೊಂಡು ಅವರೆಲ್ಲರಿಗೂ ಹಿರಿಯನಾಗಿ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಿದ್ದ ರಾಜಕುಮಾರ ಸುಸೀಮನು ತನ್ನ ರಾಜ್ಯ ಪಾಲಿಕೆಯ ಅಧೀನದಲ್ಲಿದ್ದ ತಕ್ಷಶಿಲೆಯಲ್ಲಿ ರಾಜ ವಿರೋಧಿ ಪ್ರತಿಭಟನೆಯನ್ನ ಹತ್ತಿಕ್ಕಲು ಬಿಂದುಸಾರನ ಮನವೊಲಿಸ್ತಾನೆ. ಯಾಕಂದ್ರೆ ಸುಸೀಮನ ದುರಾಡಳಿತದಿಂದ ಅಶಾಂತಿಯನ್ನ ಹುಟ್ಟುಹಾಕುತ್ತದೆ. ಆದ್ದರಿಂದ ತಂದೆಯ ಆಜ್ಞೆಯಂತೆ ಅಶೋಕ ತಕ್ಷಶಿಲೆಯ ಕಡೆಗೆ ಹೋಗ್ತಾನೆ. ಅಶೋಕನ ಆಗಮನದ ಸುದ್ದಿ ಹರಡುತ್ತಿದ್ದಂತೆ ಬಂಡುಕೋರರು ಅವನನ್ನ ಸ್ವಾಗತ ಮಾಡ್ತಾರೆ. ಅವನ ಆಗಮನದಿಂದ ಶಾಂತಿಯುತವಾಗಿ ಪ್ರತಿಭಟನೆ ಅಂತ್ಯವಾಯಿತು. ಅಶೋಕನ ಸಹೋದರರ ಕುತಂತ್ರದಿಂದ ಬಿಂದುಸಾರ ಅಂದ್ರೆ ಅಶೋಕನ ತಂದೆ ರಾಜ್ಯವನ್ನು ತ್ಯಜಿಸಿ ಹೋಗು ಎಂದು ಆದೇಶಿಸುತ್ತಾನೆ. ತಂದೆಯ ಆಜ್ಞೆಯಂತೆ ಅವನು ರಾಜ್ಯವನ್ನು ತ್ಯಜಿಸಿ ಕಳಿಂಗಕ್ಕೆ ಹೋಗ್ತಾನೆ. ಆದರೂ 2 ವರ್ಷಗಳ ನಂತರ ಉಜ್ಜಯಿನಿಯಲ್ಲಿ ಪ್ರತಿಭಟನೆ ಶುರು ಆದ್ಮೇಲೆ ಬಿಂದುಸಾರನಿಗೆ ಈ ಪ್ರತಿಭಟನೆಯನ್ನ ಹತ್ತಿಕ್ಕಲು ಸರಿಯಾದ ವ್ಯಕ್ತಿ ಅಂದ್ರೆ ಅಶೋಕ. ಆದ್ದರಿಂದ ಅಶೋಕನನ್ನ ವಾಪಸ್ ಕರೆಸ್ಕೊಂತಾನೆ. ತಂದೆಯ ಆಜ್ಞೆಯಂತೆ ಆ ಪ್ರತಿಭಟನೆಯನ್ನು ನಿಲ್ಲಿಸೋಕೆ ಹೋದಾಗ ಭಯಾನಕವಾಗಿ ಅಶೋಕನು ಗಾಯಗೊಳ್ತಾನೆ. ಆದ್ದರಿಂದ ಅವನನ್ನು ಬೌದ್ಧ ಸನ್ಯಾಸಿಗಳು ಅವನನ್ನ ಬಚಾವ್ ಮಾಡ್ತಾರೆ. ಅಲ್ಲಿ ಬೌದ್ಧ ಧರ್ಮದ ಯುವತಿ ದೇವಿ ಎಂಬಳ ಪರಿಚಯ ಆಗ್ತದೆ. ಆಗ ಅವಳ ಮದುವೆ ಆಗ್ತಾನೆ. ಮೊದಲ ಹೆಂಡತಿ ಸಾಂದಿಮಿತ್ರೆ ಪಾಟಲಿಪುತ್ರದ ಪಟ್ಟದ ರಾಣಿಯಾಗಿ ಜೀವನ ಕಳಿತಾಳೆ. ಈ ಕಡೆ ರಾಣಿ ದೇವಿ ಚೊಚ್ಚಲ ಮಗುವಿಗೆ ತಾಯಿಯಾಗಿ, ಆ ಕಡೆ ಬಿಂದುಸಾರ ಸಾಯುವ ಸ್ಥಿತಿಗೆ ಬಿದ್ದಿದ್ದ. ಆದ್ದರಿಂದ ಸಾಮ್ರಾಜ್ಯವನ್ನ ಕಾಪಾಡಿಕೊಳ್ಳಲು ಅಶೋಕನೇ ಸರಿಸಾಟಿ ಎಂದು ಮೌರ್ಯ ಸಾಮ್ರಾಜ್ಯದ ರಾಧಾಗುಪ್ತನೆಂಬ ಮಂತ್ರಿ ಅಶೋಕನನ್ನ ಆಹ್ವಾನಿಸ್ತಾನೆ. ರಾಜನಗಲು ಹೇಳ್ತಾನೆ. ಇದನ್ನ ನಿರಾಕರಿಸದೆ ಅಶೋಕ ಮಂತ್ರಿಯ ನಾಯಕತ್ವದ ಗುಂಪಿನ ಸೈನ್ಯದೊಂದಿಗೆ ಸುಸೀಮನನ್ನು ಸೇರಿ 99 ಜನ ಸಹೋದರರನ್ನ ಕೊಂದು ಪಾಟಲಿಪುತ್ರದ ಬಾವಿಯೊಂದರಲ್ಲಿ ಹಾಕ್ತಾನೆ. ಈ ಯುದ್ಧದಿಂದ ಅವನನ್ನ ಚೊಂಡ ಅಶೋಕನೆಂದು ಕರೀತಾರೆ. ಅಂದಿನಿಂದ ಮೌರ್ಯ ಸಾಮ್ರಾಜ್ಯದ ಅಧಿಪತಿಯಾಗ್ತಾನೆ. ಅಶೋಕ ಅಶೋಕ ಸಮ್ರಾಟ್ ಅಶೋಕ, ಮಗಧದ ಸಿಂಹನ ಗರ್ಜನೆ ಲೋಕ, ಯುದ್ಧದಿಂದ ಶಾಂತಿಯ ಮಾರ್ಗ ತೋರಿದ ಭಾರತ ಮಹಾಚಕ್ರವರ್ತಿ ಅಶೋಕ.